ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಮ್ಮ ಕರ್ತನಾದ ಯೇಸುವಿನ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬೆಳಗಾಯ್ತು ಅಲ್ಲ ಪ್ರಿಯರೇ, 7 ಗಂಟೆ ಆಯಿತು. ಬನ್ನಿ ಹಾಗಾದ್ರೆ ದೇವರ ವಾಕ್ಯ ಧ್ಯಾನಿಸೋಣ, ನಮ್ಮ ದಿನಚರಿಯನ್ನು ಪ್ರಾರಂಭಿಸೋಣ, ದೇವರ ಆಶೀರ್ವಾದಗಳೊಂದಿಗೆ ಅಭಿವೃದ್ಧಿಯಾಗೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಕಾಲ ಕಳೆಯುವ ಪ್ರತಿ ಕ್ಷಣವೂ, ನಿಮ್ಮೊಂದಿಗೆ ಪ್ರಾರಂಭಿಸಿದಂತಹ ಪ್ರತಿಯೊಂದು ವಿಷಯವು, ನೀವಿರುವಂತಹ ಪ್ರತಿಯೊಂದು ಸ್ಥಳ ನಮಗೆ ಆಶೀರ್ವಾದಕರವಾಗಿರುವಂಥದ್ದಾಗಿರೋದ್ರಿಂದ ನಿಮ್ಮೊಂದಿಗೆ ನಡೆಯುವ ಭಾಗ್ಯವನ್ನು ನಮ್ಮ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂದು ಯೇಸು ಹೇಳಿರುವ ಮಾತು, ಅದು ಎಷ್ಟೋ ವಾಸ್ತವವಾಗಿದೆ, ನಿಜವಾಗಿದೆ. ಏನೇನೋ ಮಾಡಿದ್ದೇವೆ, ಏನೇನೋ ಸಾಧಿಸಿದ್ದೇವೆ ಅಂದ್ಕೊಳ್ತಿದ್ದೇವೆ. ದೇವರಿಲ್ಲದಿದ್ರೂ ಕೂಡ ನಾನು ಇರಬಲ್ಲೆ, ನಾನು ಸಂಪಾದಿಸಬಲ್ಲೆ, ಇದನ್ನು ಕೊಂಡುಕೊಳ್ಳಬಲ್ಲೆ, ಪ್ರಯಾಣ ಮಾಡಬಲ್ಲೆ ಎಂದು ಅನೇಕರು ಏನೇನೋ ತಾಪತ್ರೆಪಟ್ಟು ಏನೇನೋ ಮಾಡ್ತಿದ್ದಾರೆ. ಆದರೆ ಅದರ ಅಂತ್ಯವೇನಾಗಿದೆ, ಮುಕ್ತಾಯ ಏನಾಗಿದೆ ಎಂದು ಒಮ್ಮೆ ಗಮನಿಸಿ ನೋಡ್ರಿ. ಅಯ್ಯೋ, ಬೂದಿಯಲ್ಲಿ ಎರಚಿರುವ ನೀರಿನಂತೆ ಪಟ್ಟ ಪ್ರಯಾಸವೆಲ್ಲ ಕೊನೆಗೆ ಶೂನ್ಯವಾಗಿ ಉಳಿಯುವಂಥದ್ದು, ಸಾಲಕ್ಕೆ ಒಳಗಾಗುವಂಥದ್ದು. ಅಷ್ಟೇ ಅಲ್ಲ, ಒಬ್ಬರನ್ನೊಬ್ಬರು ನಾಶ ಮಾಡಿಕೊಳ್ಳುವುದನ್ನು ಯೋಚಿಸ್ತಿದ್ದಾರೆ ಹೊರತು ಒಬ್ಬರಿಗೊಬ್ಬರು ಕ್ಷೇಮಾಭಿವೃದ್ಧಿ ಮಾಡಿಕೊಳ್ಳುವಂಥವರು ಎಷ್ಟು ಜನ ಆಗಿದ್ದಾರೆ ಪ್ರಿಯರೇ? ದೇಶ ಮತ್ತೊಂದು ದೇಶಕ್ಕೆ ಹಾಳು ಮಾಡಬೇಕೆಂಬ ಪ್ರಯತ್ನದಲ್ಲಿ ಇದ್ದಾರೆ ಹೊರತು, ಅಥವಾ ಐಶ್ವರ್ಯವಂತ ದೇಶಗಳು ಬಡ ದೇಶಗಳಿಗೆ ಸಹಾಯ ಮಾಡಬೇಕೆಂಬುದಾಗಿ ಆಲೋಚಿಸೋದಾಗಲಿ ಪ್ರಸ್ತುತ ದಿನಗಳಲ್ಲಿ ಮತ್ತಷ್ಟು ಮುಖ್ಯವಾಗಿ ಕಾಣಿಸುತ್ತಾ ಇಲ್ವಲ್ಲ? ನಮಗೆ ಸಹಾಯ ಮಾಡಿರಿ ಅಂದಾಗ ನಮಗೇ ಸಹಾಯವಿಲ್ಲ, ಎಲ್ಲಿಂದ ಸಹಾಯ ಮಾಡೋಣ ಅನ್ನುವಂತೆ ಪ್ರಪಂಚದ ದೇಶಗಳ ಪರಿಸ್ಥಿತಿ ಇದೆ. ದೇಶದಲ್ಲಿರುವಂಥವರಿಗೆ ಆಹಾರ ಧಾನ್ಯ ಇಲ್ಲದಿದ್ರೂ ಕೂಡ ದೇಶದ ವಿರುದ್ಧ ಬರುವಂತಹ ಶತ್ರುಗಳನ್ನು ಎದುರಿಸುವುದಕ್ಕಾಗಿ, ಆಯುಧಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಎಷ್ಟೋ ದೇಶ ದುಡ್ಡು ಖರ್ಚು ಮಾಡುವುದನ್ನು ನೋಡ್ತಿದ್ದೇವೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಸುರಕ್ಷತೆ ಇಲ್ಲ, ಕ್ಷೇಮ ಇಲ್ಲ. ಭಯಂಕರವಾದ ದಿನಮಾನಗಳಲ್ಲಿ, ಅಪಾಯಕರವಾದ ದಿನಮಾನಗಳಲ್ಲಿ ನಾವಿದ್ದೇವೆ. ನೀವು ಸುರಕ್ಷಿತರಾಗಿರಬೇಕಾದರೆ ಆತನ ಹಸ್ತಗಳ ಕೆಳಗೆ, ಪ್ರಾಣ ಕೊಟ್ಟಂತಹ ಕರ್ತನ ಹಸ್ತದ ಕೆಳಗೆ ಅಡಗಿಕೊಂಡಿರುವಂಥದ್ದೇ ಮುಖ್ಯ. ಆದಿಸಭೆಯ ವಿಷಯದಲ್ಲಿ ನೋಡಿರಿ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಬರೆಯಲಾಗಿದೆ. 9ನೇ ಅಧ್ಯಾಯ 31ನೇ ವಚನ ನೋಡಿ. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು, ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳೆಲ್ಲ ಅಕ್ಕಪಕ್ಕದಲ್ಲಿದ್ದುವು ಪ್ರಿಯರೇ. ಅಲ್ಲಿನ ಸಭೆಯು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಾ ಸಮಾಧಾನ ಹೊಂದಿಕೊಂಡದಾಗಿತ್ತು. ಯೂದಾಯ, ಗಲಿಲಾಯ, ಸಮಾರ್ಯ, ಆಂಧ್ರಪ್ರದೇಶ್, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಹೇಳ್ತಾ ಹೋಗ್ಬೋದು ನಮಗೆ ಬೇಕಾದ ರಾಜ್ಯಗಳು. ಭಾರತ ದೇಶದಲ್ಲೆಲ್ಲ ಸಮಾಧಾನ ನೆಲೆಸಬೇಕೆಂದು ಸ್ವತಂತ್ರದ ದಿನಾಚರಣೆ ಆಚರಿಸುವಾಗ, ಗಣರಾಜ್ಯೋತ್ಸವ ಆಚರಿಸಿಕೊಳ್ಳುವಾಗ ಎಷ್ಟೋ ಜನ ಆರ್ಭಟಿಸಿ ಸಂತೋಷಿಸ್ತಾರೆ. ನಮಗೆ ಸ್ವತಂತ್ರತೆ ಸಿಕ್ಕಿದೆ, ಅಭಿವೃದ್ಧಿ ಹೊಂದುತ್ತಿದ್ದೇವೆ ಎಂದು ಸಂತೋಷಿಸುತ್ತಿದ್ದೇವೆ. ಆದರೆ ಎಷ್ಟರ ಮಟ್ಟಿಗೆ ಐಕ್ಯತೆಯಲ್ಲಿ ಅಭಿವೃದ್ಧಿ ಆಗ್ತಿದ್ದೇವೆ, ಪ್ರೀತಿಯಲ್ಲಿ ಅಭಿವೃದ್ಧಿ ಆಗ್ತಿದ್ದೇವೆ, ಸುರಕ್ಷಿತರಾಗಿರುತ್ತಾ ಇದ್ದೇವೆ? ಒಬ್ಬರ ಮೇಲೆ ಒಬ್ಬರು ನಿಂದೆ ಹೊರಿಸುವಂಥವರಾಗಿದ್ದಾರೆ ಹೊರತು ಕ್ಷಮಿಸುವಂಥವರಾಗಿ ಎಷ್ಟು ಜನ ಇರುತ್ತಾ ಇದ್ದೇವೆ? ಸಭೆಯು ಕೂಡ ಅಂತಹ ಪರಿಸ್ಥಿತಿಯಲ್ಲಿರುವಾಗ, ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥವರು ಸಹ, ಕ್ರೈಸ್ತರೆಂದು ಕರೆಯಲ್ಪಟ್ಟವರು ಸಹ ಸಭೆಗಳೆಂಬ ಭೇದದಲ್ಲಿರೋದಾದ್ರೆ ಅದು ಇನ್ನೆಷ್ಟು ಘೋರ ನೋಡಿ. ಎಷ್ಟೋ ಡಿನಾಮಿನೇಷನ್ಸ್ಗಳಿವೆ ಅಲ್ಲವೇ? ಎಷ್ಟೋ ಜನ ದೈವ ಸೇವಕರಿದ್ದಾರಲ್ಲವೇ? ಒಬ್ಬರಿಗೊಬ್ಬರು ಪೈಪೋಟಿ ಮಾಡ್ತಾ ಇದ್ದೀರೋ ಅಥವಾ ಒಬ್ಬರಿಗೊಬ್ಬರು ಸಹಕರಿಸಿ ದೇವರಿಗೆ ಮಹಿಮೆ ಪಡಿಸುತ್ತಾ ಇದ್ದೀರೋ? ನಾವೆಲ್ಲರೂ ಸೇರಿ ದೇವರಿಗೆ ಮಹಿಮೆ ಪಡಿಸಬೇಕೆನ್ನುವುದು ದೇವರ ಪ್ರಣಾಳಿಕೆಯಾಗಿದೆ. ಅದಕ್ಕೆ ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಅನ್ಯ ಭಾಷೆಯಲ್ಲಿ ಮಾತಾಡುವವರನ್ನಾಗಿಯೂ, ಕೆಲವರನ್ನು ಸ್ವಸ್ಥಪಡಿಸುವವರನ್ನಾಗಿಯೂ, ಕೆಲವರಿಗೆ ಮೇಲ್ವಿಚಾರಣೆ ಮಾಡುವವರನ್ನಾಗಿ, ಹೀಗೆ ಡಿಫ್ರೆಂಟ್ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ ಪ್ರಯಾಸ ಪಡಬೇಕು. ಆ ದಿನ ಪೇತ್ರ, ಯೋಹಾನನಂತಹ ಯೇಸುವಿನ ಶಿಷ್ಯರು ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಅವರ ಪರಿಸ್ಥಿತಿಗಳು ಬೇರೆಯಾಗಿದ್ದವು, ಅವರ ಸೇವೆ ಬೇರೆ ಬೇರೆಯಾಗಿದ್ದವು. ಆದರೆ ಅವರೆಲ್ಲರೂ ಸೇರಿ ಸಭೆಯ ಕ್ಷೇಮಾಭಿವೃದ್ಧಿಗಾಗಿ ಪ್ರಯಾಸಪಟ್ಟರು.
ಆ ಸಭೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದುತ್ತಾ ಇತ್ತು ಎನ್ನುವುದಾದರೆ, ಕ್ಷೇಮಾಭಿವೃದ್ಧಿಯನ್ನು ಹೊಂದಿ ಸಮಾಧಾನ ಹೊಂದಿಕೊಂಡಿತಂತೆ. ಅಭಿವೃದ್ಧಿ ಮತ್ತು ಸಮಾಧಾನ ಇವೆರಡು ಬಹಳ ಅವಶ್ಯಕವಾಗಿವೆ ಪ್ರಿಯರೇ. ನಮಗೆ ವೈಯಕ್ತಿಕವಾಗಿ ಅವಶ್ಯಕವಾಗಿವೆ. ನಮಗೆ ಕ್ಷೇಮ ಬೇಕು, ಅಭಿವೃದ್ಧಿ ಬೇಕು, ಸಮಾಧಾನ ಬೇಕು. ಅವರ ಹೊಟ್ಟೆ ಇವ್ರ ಹೊಟ್ಟೆ ಹೊಡೆದು ಅಭಿವೃದ್ಧಿಗೆ ಬರ್ತೇನೆ ಅನ್ನುವಂಥವರಿದ್ದಾರೆ. ಅದು ಅವರಿಗೆ ಹೇಗೆ ಸಮಾಧಾನ ಕೊಡುತ್ತೆ? ನೀವು ವಿರೋಧಿಗಳನ್ನು ತಯಾರು ಮಾಡಿಕೊಳ್ತೀರಿ. ನಾನು ಎಷ್ಟೋ ಅಭಿವೃದ್ಧಿ ತಂದುಕೊಂಡಿದ್ದೇನೆ ಎಂದು ಹೇಳಿಕೊಂಡ್ರೂ ಕೂಡ ನಿಮಗೆ ಕ್ಷೇಮವಿಲ್ಲದಿರುವುದಾದರೆ ನಿಮಗೇನು ಪ್ರಯೋಜನ? ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಕ್ಷೇಮ, ಅಭಿವೃದ್ಧಿ, ಸಮಾಧಾನವುಳ್ಳವರಾಗಿ ಚೆನ್ನಾಗಿ ಸಭೆಯು ಅಭಿವೃದ್ಧಿ ಆಗುತ್ತೆ. ಮುಂದಿನ ವಚನ ಏನು ಹೇಳುತ್ತೆ ದಯವಿಟ್ಟು ನೋಡ್ರಿ. ಕರ್ತನಲ್ಲಿನ ಭಯದಲ್ಲಿಯೂ ಪರಿಶುದ್ಧಾತ್ಮನ ಆಧರಣೆಯಲ್ಲಿಯೂ ನಡೆದುಕೊಳ್ಳುತ್ತಾ ವಿಸ್ತರಿಸುತ್ತಿರಬೇಕು. ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ ಅಭಿವೃದ್ಧಿ ಹೊಂದುವವರಾಗಿರಬೇಕು. ಪರಿಶುದ್ಧಾತ್ಮನು ಕೊಡುವ ಆಧರಣೆಯನ್ನು ಹೊಂದುವವರಾಗಿರಬೇಕು. ಇದು ಬಹಳ ಅವಶ್ಯಕವಾಗಿದೆ. ಕರ್ತನ ನಾಮದಲ್ಲಿ ನಾವು ಮುಂದಕ್ಕೆ ಸಾಗಬೇಕು. ಪರಿಶುದ್ಧಾತ್ಮನ ಶಕ್ತಿಯಿಂದ, ಆಧರಣೆಯಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಕರ್ತನನ್ನು ಮಹಿಮೆಪಡಿಸುವವರಾಗಿ ವಿಸ್ತರಿಸಬೇಕೆನ್ನುವುದು ದೇವರ ಕೋರಿಕೆಯಾಗಿದೆ. ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ನನ್ನ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ಯೇಸು ಹೇಳಿದ್ದಾರೆ. ಇದಕ್ಕೆ ಅನೇಕರು ಮತಾಂತರ ಅಂದುಕೊಳ್ತಾರೆ. ಆದರೆ ಮನುಷ್ಯನು ಮಾರ್ಪಡಬೇಕೆಂದು, ಹೃದಯಗಳು ಮಾರ್ಪಡಬೇಕೆಂದು ಕ್ರೂರರು, ಮೂರ್ಖರು, ಅಜ್ಞಾನಿಗಳು, ವ್ಯಭಿಚಾರಿಗಳು, ದುರ್ಮಾರ್ಗಿಗಳು, ಸ್ವಾರ್ಥಿಗಳು ತ್ಯಾಗವುಳ್ಳವರಾಗಿ, ಪರಿಶುದ್ಧರಾಗಿ, ಪ್ರೀತಿಯುಳ್ಳವರಾಗಿ, ಎಷ್ಟೋ ನೀತಿ ನ್ಯಾಯವುಳ್ಳವರಾಗಿ ಜೀವಿಸಬೇಕೆನ್ನುವುದು ದೇವರ ಆಸೆಯಾಗಿದೆ. ನಮ್ಮ ದೇವರು ನೀತಿವಂತನು, ಯಥಾರ್ಥವಂತನು, ಪ್ರೀತಿಯುಳ್ಳಾತನು, ದಯೆಯುಳ್ಳಾತನು. ನಮ್ಮನ್ನು ಹಾಗೆಯೇ ಉಂಟು ಮಾಡಿದ್ದಾರೆ. ನಾವು ಹಾಗೆಯೇ ಇರಬೇಕೆಂದು ಆಶಿಸುತ್ತಿದ್ದಾರೆ. ಆದಿ ಸಭೆ ಹಾಗೆಯೇ ವಿಸ್ತರಿಸಿತು. ದೇವರ ಭಯದಲ್ಲಿ ನಡೆದುಕೊಂಡು ಪರಿಶುದ್ಧಾತ್ಮನ ಆಧರಣೆಯಲ್ಲಿ ನಡೆಯುತ್ತಾ ವಿಸ್ತರಿಸಿತು. 32ನೇ ವಚನ. ಆಮೇಲೆ ಪೇತ್ರನು ಎಲ್ಲಾ ಕಡೆಗಳಲ್ಲಿಯೂ ಸಂಚಾರ ಮಾಡುತ್ತಿರುವಾಗ, ಎಲ್ಲೋ ಒಂದು ಕಡೆ ಇದ್ದುಕೊಂಡು ಸೇವೆ ಮಾಡಬೇಕೆನ್ನುವಂಥದ್ದು ವಾಕ್ಯಾನುಸಾರವಾದದ್ದಲ್ಲ. ಪೇತ್ರನು ಸಂಚರಿಸಿದನು, ಪೌಲನು ಸಂಚರಿಸಿದನು, ಯೇಸು ಕೂಡ ಸಂಚರಿಸಿದರು. ಗ್ರಾಮ ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಎಲ್ಲಿ ಅವಶ್ಯಕತೆ ಇತ್ತೋ ಆ ಕಡೆಗಳಲ್ಲೆಲ್ಲ ವಿಸ್ತರಿಸಿದರು. ದೇವರ ಕೃಪೆಯಿಂದ ಗತಕಾಲದಲ್ಲಿ ನಡೆದಿರುವಂತಹ ಬೇರೆ ಬೇರೆ ಪಟ್ಟಣಗಳಲ್ಲಿ, ರಾಜ್ಯಗಳಲ್ಲಿ ಏರ್ಪಡಿಸಲಾದಂತಹ, ಅಷ್ಟೇ ಅಲ್ಲ, ದುಬೈನಲ್ಲಿಯೂ ಬ್ಯಾಂಗ್ಳೂರಿನಲ್ಲಿಯೂ ಉಜ್ಜೀವನ ಕೂಟ ಏರ್ಪಡಿಸಲಾಯಿತು. ದೇವರ ಕೃಪೆಯಿಂದ ಎಷ್ಟೋ ಜನರು ಬಂದಿದ್ರು. ಎಲ್ಲರೂ ಹೇಗೆ ಆಧರಿಸಲ್ಪಡ್ತಿದ್ದಾರೆಂದು, ಆಧ್ಯಾತ್ಮಿಕವಾಗಿ ಹೇಗೆ ಬಲ ಹೊಂದುತ್ತಿದ್ದಾರೆಂದು, ದೇವರ ಉಪಕಾರ ಹೇಗೆ ಹೊಂದಿಕೊಳ್ತಿದ್ದಾರೆಂದು ಸಾಕ್ಷಿ ಕೂಡ ಕೊಟ್ಟಿದ್ದಾರೆ. ಇಂಥ ಬಾಧೆಗಳಿಂದ, ವೇದನೆಗಳಿಂದ ನಾವು ಒದ್ದಾಡ್ತಿದ್ದೇವೆ. ಅಂತಹ ಸಮಯದಲ್ಲಿ ದೇವರು ನಮಗೆ ಆಧರಿಸಿದ್ದಾರೆ ಎಂದು ಹೇಳಿದನ್ನು ಗಮನಿಸಿದಾಗ ದೇವರಿಗೆ ಹೇಳಿದೆ, ಇನ್ನೂ ಎಷ್ಟೋ ಜನ ಎಷ್ಟೋ ಸ್ಥಳಗಳಲ್ಲಿ ನಿಮ್ಮ ಮಾತಿಗಾಗಿ ಕಾದುಕೊಂಡವರಾಗಿದ್ದಾರೆ. ನಿಮ್ಮ ಆಧರಣೆಗೋಸ್ಕರ ಅವಶ್ಯಕತೆಯುಳ್ಳವರಾಗಿ ನಿಮಗೆ ಮೊರೆ ಇಡ್ತಾ ಇರಬಹುದು. ಕರ್ತನ ಚಿತ್ತ ಇರೋದಾದರೆ ಮತ್ತಷ್ಟು ಸ್ಥಳಗಳಲ್ಲಿ ಅವಕಾಶ ಇದ್ದಾಗಲೇ ದೇವರ ಸೇವೆಯನ್ನು ನಡೆಸುವ ಹಾಗೆ ಇಂತಹ ಕೂಟಗಳನ್ನು, ಗೆಟ್ ಟುಗೆದರ್ಗಳನ್ನು ಏರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ. ಪೇತ್ರನು ಸಂಚರಿಸುತ್ತಾ ಲುದ್ದದಲ್ಲಿ ವಾಸವಾಗಿದ್ದ, ಏನಂತೆ, ಲುದ್ದದಲ್ಲಿ ವಾಸವಾಗಿದ್ದ ದೇವ ಜನರ ಬಳಿಗೂ ಬಂದನು. ಲುದ್ದ ಎಂಬ ಒಂದು ಊರಿಗೆ ಬಂದಾಗ ಅಲ್ಲಿ ಒಂದು ಚಿಕ್ಕ ದೇವಜನರ ಗುಂಪಿತ್ತಂತೆ. ಈಗಿನ ದಿನಗಳಲ್ಲಿ ಬಿಲ್ಡಿಂಗ್ಸ್ ಇದ್ದಂತೆ ಚರ್ಚಸ್ಗಳಿರಲಿಲ್ಲ. ಆದರೆ ಸಭೆ ಇತ್ತು, ಆತ್ಮಗಳು ರಕ್ಷಣೆ ಹೊಂದುತ್ತಾ ಇದ್ವು. ಕ್ರಿಸ್ತೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ಸಮೂಹವೇ ಸಭೆಯಾಗಿದೆ. ಸಭೆ ಅಂದ್ರೆ ಕಟ್ಟಡ ಅಲ್ಲ. ವಿಶ್ವಾಸಿಗಳೆಲ್ಲ ಸೇರಿ ಪ್ರಾರ್ಥಿಸುವಾಗ ಅಲ್ಲಿ ದೇವರ ಸನ್ನಿಧಿ ಇರುತ್ತೆ. ದೇವರ ಆಲಯವಾಗಿ ಅದು ಮಾರ್ಪಡುತ್ತದೆ. ಆದಿಸಭೆಯ ವಿಶ್ವಾಸಿಗಳು ಮನೆ ಮನೆಗಳಲ್ಲಿ ಕೂಡಿಕೊಳ್ಳುತ್ತಾ ಇದ್ರು. ಈ ದಿನಕ್ಕೂ ಕೂಡ ಎಷ್ಟೋ ಜನ ಬಾಡಿಗೆಯ ಸ್ಥಳಗಳಲ್ಲಿ, ಆವರಣಗಳಲ್ಲಿ ಈ ದಿನ ಕೂಟಗಳು, ಮೀಟಿಂಗ್ಸ್ಗಳನ್ನು, ಆರಾಧನೆ ನಡೆಸುವವರು ಅನೇಕರಿದ್ದಾರೆ. ನಾವು ಕೂಡ ಹಾಗೆ ನಡೆಸುತ್ತಾ ಇದ್ದೆವು. ಕಟ್ಟಡಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೇವೆ ಹೊರತು ಕರ್ತನ ಮಕ್ಕಳನ್ನು ಸಮಕೂಡಿಸಿ ಅವರನ್ನು ಐಕ್ಯಗೊಳಿಸಿ ಕರ್ತನ ಬರೋಣಕ್ಕೋಸ್ಕರ ಅವರನ್ನು ಸಿದ್ಧಗೊಳಿಸಬೇಕೆಂಬ ಆಸೆ ಹೊಂದಿದವರಾಗಿದ್ದೇವಾ? ಆ ಲುದ್ದ ಎಂಬ ಊರಿಗೆ ಹೋದಾಗ ಅಲ್ಲಿ ಪಾರ್ಶ್ವಾಯು ಉಳ್ಳ ಒಬ್ಬ ವ್ಯಕ್ತಿಗೆ ನೋಡ್ತಾನೆ. ಆ ಪಾರ್ಶ್ವಾಯಿ ವ್ಯಕ್ತಿಯನ್ನು 8 ವರ್ಷಗಳಿಂದ ಹಾಸಿಗೆ ಮೇಲೆ ಬಿದ್ದವನಾಗಿದ್ದ. ಈ ದಿನಗಳಲ್ಲಿ ನಮಗೆ ಬರುವ ಪ್ರೇಯರ್ ಬರ್ಡನ್ಸ್ನಲ್ಲಿ ಹೆಚ್ಚು ಜನರಿಗೆ ಈ ಬ್ರೈನ್ ಸ್ಟ್ರೋಕು, ಈ ಪಾರ್ಶ್ವಾಯು ರೋಗ, ಹಾರ್ಟ್ ಸ್ಟ್ರೋಕ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇವೆ ಈ ದಿನಗಳಲ್ಲಿ.
ಈ ಪಾರ್ಶ್ವಾಯು ರೋಗ ಒಂದು ಕಾಲದಲ್ಲಿ ಬಹಳ ವೃದ್ಧರಿಗೆ ಬರ್ತಾ ಇತ್ತು, ಆದರೆ ಈಗ ಯೌವನಸ್ಥರಿಗೂ ಬರ್ತಿದೆ. 30 ಇಯರ್ಸ್, 28 ಇಯರ್ಸ್, 25 ಇಯರ್ಸ್ ವಯಸ್ಸುಳ್ಳವರು ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದುತ್ತಿದ್ದಾರೆ. ಪಾರ್ಶ್ವಾಯುದಿಂದ ಕೈಕಾಲು ಬಿದ್ದು ಹೋಗ್ತಿವೆ. ಅಂಥವರು ಹಾಸಿಗೆ ಮೇಲೆ ಬಿದ್ದವರಾಗಿರುವುದನ್ನು ಕೇಳಿ ಬಹಳ ವೇದನೆ ಉಂಟಾಗುತ್ತೆ. ಒಬ್ಬ ನಿಜವಾದ ದೈವ ಸೇವಕನು ಅಂಥವರನ್ನು ನೋಡಿದಾಗ ಅವರಿಗೇನೋ ಶರೀರ ಸಂಬಂಧವಾದ ಸಹಾಯ ಒದಗಿಸುವುದಾಗಲಿ ಆರ್ಥಿಕ ಸಹಾಯ ಒದಗಿಸುವಂಥದ್ದಲ್ಲ, ಆದರೆ ಅದಕ್ಕಿಂತಲೂ ಮಿಗಿಲಾದ ಯೇಸುವಿನ ನಾಮದಲ್ಲಿರುವಂತಹ ಶಕ್ತಿಯಿಂದ ಅವರನ್ನು ಬಿಡಿಸಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು. ಯಾವಾಗ ದೇವರ ಪರಿಶುದ್ಧಾತ್ಮನ ಕಾರ್ಯಗಳು ಉಂಟಾಗುತ್ತವೋ, ಯಾವಾಗ ಸಭೆ ಅಭಿವೃದ್ಧಿ ಆಗ್ತದೋ, ಯಾವಾಗ ಸಭೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತದೋ, ಪರಿಶುದ್ಧಾತ್ಮ ದೇವರ ಕಾರ್ಯಗಳು ಹೇರಳವಾಗಿ ಜರುಗುತ್ತವೆ. ನಿಶ್ಚಯವಾಗಿಯೂ ನಿಜವಾದ ಸುವಾರ್ತೆ ಮಾತಿನಿಂದ ಹೇಳುವಂಥದ್ದಲ್ಲ, ಅದು ಮಹತ್ಕಾರ್ಯಗಳಿಂದ ನಿರೂಪಿಸಲ್ಪಡುವಂಥದ್ದಾಗಿದೆ. ಪೇತ್ರನ ಸೇವೆಯಲ್ಲಿ ಒಬ್ಬ ವ್ಯಕ್ತಿ 8 ವರ್ಷಗಳಿಂದ ಯಾರೂ ಕ್ಯೂರ್ ಮಾಡಲಾರದಂತಹ ಸ್ವಸ್ಥಪಡಿಸಲಾರದ ಪರಿಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಬಿದ್ದವನಾಗಿದ್ದ. ಐನಿಯನು ಎಂಬುದು ಅವನ ಹೆಸರು. ಲುದ್ದ ಎಂಬ ಊರಲ್ಲಿರುವ ಐನಯನೆಂಬ ವ್ಯಕ್ತಿಯನ್ನು ನೋಡಿ ಹೊರಟೋಗ್ಲಿಲ್ಲ ಪೇತ್ರನು. ಪೇತ್ರನು ಹೇಳ್ತಾನೆ, ಐನಿಯನೇ, ಯೇಸು ಕ್ರಿಸ್ತನು ನಿನ್ನನ್ನು ಸ್ವಸ್ಥಪಡಿಸುತ್ತಿದ್ದಾರೆ, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಅವನಿಗೆ ಹೇಳಿದನು. ಐನಿಯ, ಯೇಸು ಕ್ರಿಸ್ತನು ನಿನಗೆ ಸ್ವಸ್ಥಪಡಿಸುತ್ತಿದ್ದಾರೆ. ಹಾಲೆಲ್ಲೂಯಾ. ಆ ಕಾಲದ ಅಪೊಸ್ತಲರಿಗೂ ಇಂದಿನ ಬೋಧಕರಿಗೂ ಬಹಳ ವ್ಯತ್ಯಾಸ ಇದೆ. ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ಆದರೆ ನಮಗಿರುವುದನ್ನು ನಿನಗೆ ಕೊಡುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅನ್ನುತ್ತಾರೆ ಪೇತ್ರ ಯೋಹಾನರು. ಹುಟ್ಟುಕುಂಟನು ತಕ್ಷಣವೇ ಎದ್ದು ನಡೆದಾಡುತ್ತಾ ಕುಣಿದಾಡುತ್ತಾನೆ. ಇಲ್ಲಿ ಪಾರ್ಶ್ವಾಯು ರೋಗದಿಂದ ಬಿದ್ದಿರುವ ವ್ಯಕ್ತಿಯನ್ನು ಪೇತ್ರನು ಹೇಳ್ತಾನೆ, ಐನಿಯ, ನಾನಲ್ಲ ಸ್ವಸ್ಥಪಡಿಸೋದು, ಯೇಸು ಕ್ರಿಸ್ತನೇ ನಿನ್ನನ್ನು ಸ್ವಸ್ಥಪಡಿಸುತ್ತಾರೆ. ನೀನು ಎದ್ದು ಹಾಸಿಗೆ ಹೊತ್ತುಕೊಂಡು ನಡೆ, ನಿನ್ನ ಕೆಲಸ ನೀನು ಮಾಡಿಕೊ, ನೀನು ಎದ್ದು ನಡೆ ಅನ್ನುತ್ತಾನೆ. ವಾವ್! ಆ ದಿನ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆದು ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥಪಡಿಸಲು, ದೆವ್ವಗಳನ್ನು ಬಿಡಿಸಲು ಅವರಿಗೆ ಅಧಿಕಾರ ಕೊಟ್ಟನೆಂದು ನೋಡ್ತೇವೆ. ಈ ದಿನ ಯೇಸು ಕ್ರಿಸ್ತನ ನಾಮದಲ್ಲಿರುವಂತಹ ಶಕ್ತಿಯ ನಿಮಿತ್ತ ಆ ಅಧಿಕಾರ ನಾವು ಉಪಯೋಗಿಸೋದಾದರೆ ಅದ್ಭುತ ಕಾರ್ಯಗಳನ್ನು ಸೇವೆಯಲ್ಲಿ ನಾವು ನೋಡಬಲ್ಲೆವು. 8 ವರ್ಷಗಳವರೆಗೂ ಹಾಸಿಗೆಯ ಮೇಲೆ ಬಿದ್ದವನನ್ನು ಎಲ್ಲರೂ ನೋಡಿದ್ರು. ಅದು ಏನೋ ಒಮ್ಮೆ ಬಂದು ಹೋಗುವ ರೋಗವಲ್ಲ. 8 ವರ್ಷಗಳಿಂದ ಅವನು ಬಾಧೆ ಪಡ್ತಿದ್ದಾನೆ. ಹಾಸಿಗೆಯಿಂದ ಎದ್ದೇಳಲಿಕ್ಕಾಗದೆ, ಎದ್ದು ನಡೆಯಲಿಕ್ಕಾಗಲಾರದೆ. ಯೇಸು ಕ್ರಿಸ್ತನು ನಿನ್ನನ್ನು ಸ್ವಸ್ಥಪಡಿಸುತ್ತಿದ್ದಾನೆ ಅನ್ನುತ್ತಾನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಅನ್ನುತ್ತಾನೆ ಪೇತ್ರನು. ಎಸ್, ಈ ಕಾಲದಲ್ಲಿ ಸ್ವಸ್ಥತೆ ಇಲ್ಲ ಎಂದು ಹೇಳುವಂಥವರಿದ್ದಾರೆ, ಸ್ವಸ್ಥತೆಗಳನ್ನು ನಂಬದವರಿದ್ದಾರೆ. ಈ ದಿನಕ್ಕೂ ಕೂಡ ಯೇಸು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರಕ್ಕೂ ಒಂದೇ ರೀತಿಯಾಗಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಾಗ ನಾನಾ ವಿಧವಾದ ರೋಗಿಗಳು ಸ್ವಸ್ಥವಾಗುತ್ತಿದ್ದಾರೆ ಎಂಬುದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನೀವು ಕಳಿಸುತ್ತಿರುವ ಪ್ರಾರ್ಥನಾ ಭಾರಗಳಿಗಾಗಿ ನಾವು ಪ್ರಾರ್ಥಿಸಿದಾಗ ನೀವು ಪ್ರೇಸ್ ರಿಪೋರ್ಟ್ಸ್ ಕಳಿಸ್ತಿದ್ದೀರಿ. ಅಷ್ಟೇ ಅಲ್ಲ, ತಕ್ಷಣವೇ ದೇವರು ಮಾಡಿರುವ ಕಾರ್ಯಕ್ಕಾಗಿ ಸಾಕ್ಷಿ ಕೊಡ್ತಿದ್ದೀರಿ. ಡಾಕ್ಟರ್ ಬಾಯ್ ತೆರೆದು ಸತ್ತೋಗ್ತಾನೆ ಎಂಬ ವ್ಯಕ್ತಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರೋದನ್ನು ನೋಡಿದ್ದೇವೆ. ಇನ್ನು ಮಕ್ಕಳೇ ಆಗೋದಿಲ್ಲ ಎಂದು ಹೇಳಿದವರಿಗೆ ಪ್ರಾರ್ಥಿಸಿದಾಗ, ದೇವರಲ್ಲಿ ನಂಬಿಕೆಟ್ಟಾಗ ಒಳ್ಳೆ ಮಕ್ಕಳನ್ನು ಹೊಂದಿಕೊಂಡಿದ್ದೇವೆ ಎಂದು ಸಾಕ್ಷಿ ಅನೇಕರು ಕೊಟ್ಟಿದ್ದಾರೆ. ನಮ್ಮ ಕುಟುಂಬ ಕಟ್ಟಲ್ಪಡುವುದಿಲ್ಲ, ಗಂಡ ಹೆಂಡತಿಯರಾಗಿ ನಾವು ಬೇರ್ಪಡ್ತಿದ್ದೇವೆ, ನಾವು ಬದುಕಲಾರೆವು, ಜಗಳ ಆಡುತ್ತಿದ್ದೇವೆ ಎಂದು ಬೇಸತ್ತು ಹೋದ ದಂಪತಿಗಳಿಗಾಗಿ ಪ್ರಾರ್ಥಿಸಿದಾಗ ಪರಿಶುದ್ಧಾತ್ಮ ದೇವರು ದಂಪತಿಗಳಿಬ್ಬರನ್ನು ಐಕ್ಯಗೊಳಿಸಿ ಕುಟುಂಬ ಕಟ್ಟಿಕೊಳ್ಳುವಂತೆ ಸಹಾಯ ಮಾಡಿದರು. ನಿರಾಶೆ ನಿರುತ್ಸಾಹದಲ್ಲಿ ಬಿದ್ದಿರುವ ಯೌವನಸ್ಥರನ್ನು ಯೇಸುವಿನ ಮಾತುಗಳ ಮೂಲಕ ಕಟ್ಟಲ್ಪಟ್ಟವರಾಗಿ, ಗುರಿಯುಳ್ಳವರಾಗಿ, ಯೇಸುವಿನ ಸಾಕ್ಷಿಗಳಾಗಿ ಜೀವಿಸುತ್ತಿದ್ದಾರೆ. ಈ ದಿನ ಯೇಸುವಿನ ನಾಮದಲ್ಲಿ ಇಂಥ ಕಾರ್ಯಗಳು ಪ್ರಪಂಚದಲ್ಲೆಲ್ಲ ನಡೆಯುತ್ತಲೇ ಇವೆ. ಈ ವಾಕ್ಯ ಕೇಳುವಂತಹ ನಿಮ್ಮಲ್ಲಿ ಯಾರೇ ಆಗಲಿ ಯೇಸುವಿನ ನಾಮದಲ್ಲಿರುವ ಶಕ್ತಿ ಅನುಭವಿಸದೇ ಇದ್ದರೆ, ಇಗೋ ಈ ಅನುದಿನದ ಧ್ಯಾನ ವೀಕ್ಷಿಸುವಂತಹ ನೀವು ಯಾವ ವಿಷಯದಲ್ಲಿ ಬಲಹೀನರಾಗಿದ್ದೀರೋ, ಯಾವ ವಿಷಯದಲ್ಲಿ ಕೈಲಾಗದವರಾಗಿದ್ದೀರೋ, ಯಾವ ಬಾಧೆಯೊಂದಿಗೆ, ಯಾವ ಬಲಹೀನತೆಯೊಂದಿಗೆ, ವ್ಯಾಧಿಯೊಂದಿಗೆ, ಯಾವ ನಿರುತ್ಸಾಹದೊಂದಿಗೆ ಬಳಲುತ್ತಾ ಇದ್ದೀರಿ ಎಂದು ಗೊತ್ತಿಲ್ಲ, ಆದರೆ ಯೇಸು ಕ್ರಿಸ್ತನು ಸ್ವಸ್ಥಪಡಿಸುತ್ತಾ ಇದ್ದಾರೆ. ಆಮೇನ್. ಅವನು ತಕ್ಷಣವೇ ಎದ್ದೇಳುತ್ತಾನೆ. ಕೂಡಲೇ ಅವನು ಎದ್ದನು. ಲುದ್ದದಲ್ಲಿಯೂ ಸಾರೋನ್ ಪ್ರಾಂತ್ಯದಲ್ಲಿಯೂ ವಾಸವಾಗಿರುವವರೆಲ್ಲರೂ ಅವನನ್ನು ನೋಡಿದರು. ನೋಡಿ ಕರ್ತನ ಕಡೆಗೆ ತಿರುಗಿಕೊಂಡ್ರು.
ಹಾಲೆಲ್ಲೂಯ. ನೀವು ಹೊಂದಿಕೊಂಡಿರುವ ಮೇಲುಗಳು ನೋಡಿ, ನಿಮ್ಮ ಸುತ್ತಲಿರುವವರು ಕರ್ತನನ್ನು ನಂಬುವ ಹಾಗೆ ನಿಮಗೋಸ್ಕರ ಅದ್ಭುತ ಮಾಡಲು ಕರ್ತನು ಸಿದ್ಧವಾಗಿದ್ದಾರೆ. ಹಾಗಾದರೆ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಯಾರ್ಯಾರು ಎಲ್ಲಿಂದ ಈ ಸಂದೇಶವನ್ನು ಕೇಳುತ್ತಾ ನಾನು ಬಲಹೀನನಾಗಿದ್ದೇನೆ ಅನ್ನುತ್ತಿದ್ದಾರೋ, ಪಾರ್ಶ್ವಾಯುವಿನಿಂದ ಬಾಧೆ ಪಡ್ತಿದ್ದೇನೆ ಅನ್ನುತ್ತಿದ್ದಾರೋ, ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಅನ್ನುತ್ತಿದ್ದಾರೋ, ನಿರುದ್ಯೋಗ ಸಮಸ್ಯೆಯಲ್ಲಿ ಒದ್ದಾಡುತ್ತಿದ್ದೇನೆ ಅನ್ನುತ್ತಿದ್ದಾರೋ, ಗರ್ಭಫಲವಿಲ್ಲದೆ ನಿಂದೆಗೆ ಗುರಿಯಾಗ್ತಿದ್ದೇನೆ ಅನ್ನುತ್ತಿದ್ದಾರೋ, ಶ್ರಮೆಯಲ್ಲಿದ್ದೇನೆ, ವೇದನೆಯಲ್ಲಿದ್ದೇನೆ ಅನ್ನುತ್ತಿದ್ದಾರೋ, ದೇವರೇ ಸಹಾಯ ಮಾಡಿರಿ ಎಂದು ಯಾರ್ಯಾರು ನಿಮಗೆ ಕೂಗಿಕೊಳ್ತಿದ್ದಾರೋ ಅಂಥವರನ್ನು ಯೇಸು ಕ್ರಿಸ್ತನು ಸ್ವಸ್ಥಪಡಿಸುತ್ತಿದ್ದಾರೆ ಎಂದು, ಬಿಡುಗಡೆ ಮಾಡುತ್ತಿದ್ದಾರೆ ಎಂದು, ರಕ್ಷಿಸುತ್ತಿದ್ದಾರೆ ಎಂದು, ಮೇಲನ್ನುಂಟು ಮಾಡುತ್ತಿದ್ದಾರೆ ಎಂದು ಈ ಸಮಯದಲ್ಲಿ ನಾನಿಲ್ಲಿದ್ದುಕೊಂಡು ಪ್ರಾರ್ಥಿಸುತ್ತಿರುವಾಗಲೇ ಅವರ ಹೃದಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳನ್ನುಂಟು ಮಾಡಿರಿ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ ಎಂದು ನಿರೂಪಿಸಿ, ಪರಿಶುದ್ಧಾತ್ಮನು ಮಾಡುವ ಕಾರ್ಯಗಳನ್ನು ಪರಿಶುದ್ಧಾತ್ಮನು ಕೊಡುವ ಆದರಣೆಯುಳ್ಳವರಾಗಿ ಸಭೆಯು ಕ್ಷೇಮಾಭಿವೃದ್ಧಿ ಹೊಂದಿ ವಿಸ್ತರಿಸುವ ಹಾಗೆ, ಅನೇಕರು ರಕ್ಷಿಸಲ್ಪಡುವ ಹಾಗೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂದು ಸಾಕ್ಷಿ ಕೊಡುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಂಬಿಕೆ ಇಡಿರಿ, ಅದ್ಭುತ ಕಾರ್ಯ ಉಂಟಾಗುತ್ತೆ ಎಂದು ಈಗಲೇ ನಿಮ್ಮ ಪ್ರಾರ್ಥನಾ ಮನವಿ ತಿಳಿಸಿರಿ. ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಯೇಸುವಿನ ನಾಮದಲ್ಲಿ ಸಮಸ್ತವೂ ಸಾಧ್ಯವಾಗಿದೆ. ಸ್ವಸ್ಥತೆ, ಮೇಲುಗಳು ಉಂಟಾಗುತ್ತವೆ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಕಳಿಸಿರಿ. ಫೋನ್ ಮಾಡಬೇಡಿರಿ, ಎತ್ತಿಲ್ಲ ಎಂದು ಬಾಧೆ ಪಡಬೇಡಿರಿ. ಹಾಗೆಯೇ ಹೊರದೇಶದಿಂದಲೂ ನೀವು ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ವಾಟ್ಸಪ್ ಕಳಿಸಿರಿ. ಇದುವರೆಗೂ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಅನೇಕರು ಈ ಕಾರ್ಯಕ್ರಮ ವೀಕ್ಷಿಸುವಂತೆ ಪ್ರೋತ್ಸಾಹಿಸಿರಿ. ದೇವರ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಳ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.